ಒಬ್ಬ ಹುಡುಗ ಒಂದ್ 5-6 ಜನ ಹುಡುಗಿರ್ ಮಧ್ಯ ಇದ್ದಾನೆ. ಓ ನೋಡೋ ಕೃಷ್ಣ ರಾಸಲೀಲೆ ಮಾಡ್ತಾ ಇದ್ದಾನೆ. ಗೋಡೆ ಮೇಲೆ ಒಂದು ಹಲ್ಲಿ ಬಂದ್ರೆ ಹೆದರ್ಕೊಂಡು ಓಡ್ ಹೋಗ್ತೀವಿ ನಾವು. ಕಂಪ್ಯಾರಿಸನ್ ಅನ್ನೋದು ಯೋಗ್ಯತೆಗೆ ಮ್ಯಾಚ್ ಆಗತ್ತಾ? ಕೃಷ್ಣಂಗ್ 16,000 ಜನ ಪತ್ನಿಯರಿದ್ದಾರೆ, ನನಗೆ ಯಾಕೆ 3 ಜನ ಪತ್ನಿಯರು ಇರಬಾರ್ದು? ಕೃಷ್ಣ ಯಾಕೆ ರಾಸಲೀಲೆಯನ್ನ ಮಾಡ್ದ? ಕೃಷ್ಣಂಗ್ ಯಾಕೆ 16,108 ಜನ ಪತ್ನಿಯರಿದ್ರು? ಕೃಷ್ಣ ಯಾಕೆ ಗೋಪಿಕೆಯರ ವಸ್ತ್ರವನ್ನ ಕದ್ದ? ಏನಿದಕ್ಕೆಲ್ಲ ಉತ್ತರ? ಅಸಹ್ಯವಾಗಿ ನಾವೇ ಬಳಸ್ತಾ ಇದೀವಿ, ನಾವು ಬೇರೆಯವರು ಬಳಸೋದ್ರ ಮೇಲೆ ಏನು ಕಂಪ್ಲೇಂಟ್ ಮಾಡಕ್ಕಾಗಲ್ಲ. ಕೃಷ್ಣ ತನ್ನ ಆನಂದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡ ಅನ್ನೋದು ಬುಲ್ಶಿಟ್ ಆರ್ಗ್ಯುಮೆಂಟ್. ಈ ತರ ನೀವು ನೋಡಿದಾಗ ಆ ಕಾಮ ಭಾವ ಅನ್ನೋದು ಎಷ್ಟು ತುಚ್ಛವಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ನಾವೆಲ್ಲರೂ ಸ್ತ್ರೀಯರೇ, ಒಬ್ಬನೇ ಪುರುಷ ಇರೋದು, ಒಬ್ಬನೇ ಗಂಡಸಿರೋದು ಅದು ಶ್ರೀ ಕೃಷ್ಣ ಮಾತ್ರ. ಅರ್ಧ ಬೆಂದಿರೋ ಅಂತಹ ಬೇಳೆಕಾಳುಗಳು ಇವರೆಲ್ಲ. ಯಾವಾಗ ನಾವು ನಂಬುವಂತಹ ಸಿದ್ಧಾಂತದಲ್ಲಿ, ನಮಗೆ ಹೇಳ್ಕೊಟ್ಟಿರುವಂತಹ ಸಿದ್ಧಾಂತಗಳಲ್ಲಿ ಒಂದಷ್ಟು ಲೋಪದೋಷಗಳು ಕಾಣುತ್ತೋ ಅವಾಗ ನಾವು ಬೇರೆಯವರ ಮೇಲೆ ಬೆಟ್ ಮಾಡಿ ತೋರಿಸ್ತೀವಿ. ಅವ್ರದ್ದು ಹೀಗಿದೆ, ಅವ್ರದ್ದು ಹಾಗಿದೆ ಅಂತ ಹೇಳ್ಕೊಂಡು ನಮಗ್ ನಾವು ಸಮಾಧಾನ ತರಿಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಇದು ಕಾಮನ್ ಹ್ಯೂಮನ್ ಸೈಕಾಲಜಿ. ಅದನ್ನೇ ಹಲವಾರು ಜನ ಒಂದು ಶಸ್ತ್ರವಾಗಿ ಪ್ರಯೋಗಿಸಿ ಸನಾತನ ಧರ್ಮೀಯರ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾರೆ. ಈ ಪ್ರಶ್ನೆಗಳು ಹೇಗಿರತ್ತೆ ಅಂದ್ರೆ, ಹಾಫ್ ಬೇಕ್ಡ್ ಮೈಂಡ್ಸ್ ಅಂತ ನಾವೇನ್ ಕರಿತೀವಿ, ಅರ್ಧ ಬೆಂದಿರೋ ಅಂತಹ ಬೇಳೆಕಾಳುಗಳು ಇವರೆಲ್ಲ. ನಮಿಗೂ ಕೂಡ ಎಷ್ಟು ಆನಂದ ಇದರಲ್ಲಿ ಅಂದ್ರೆ, ನಾವಂತೂ ಮೊದಲೇ ನಮ್ಮ ಗ್ರಂಥಗಳನ್ನ ಶಾಸ್ತ್ರಗಳನ್ನ ಅಧ್ಯಯನ ಮಾಡೋದಿಲ್ಲ ಬಿಡಿ. ಇನ್ನು ಅವ್ರ ಪ್ರಶ್ನೆಗಳು ಹೇಳಿದ್ರೆ ಅವ್ರ ಜೊತೆ ನಕ್ಬಿಟ್ಟು ಸುಮ್ನಾಗ್ಬಿಡ್ತೀವಿ. ಅಂತಹ ಉತ್ತಮ ಸಂಸ್ಕಾರ ನಮ್ಮಲ್ಲಿದೆ. ಆದ್ರೆ ಅದಕ್ಕೆ ಉತ್ತರವನ್ನ ನಾವು ತಿಳ್ಕೊಂಡಿರ್ಬೇಕು, ಬೇರೆಯವರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಬೇಕು. ಯಾವ್ದು ಈ ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಕೇಳೋದಂದ್ರೆ, ಮೊದಲನೇದು ಕೃಷ್ಣ ಯಾಕೆ ರಾಸಲೀಲೆಯನ್ನ ಮಾಡ್ದ? ಎರಡನೇದು ಕೃಷ್ಣಂಗ್ ಯಾಕೆ 16,108 ಜನ ಪತ್ನಿಯರಿದ್ರು? ಮೂರನೇದು ಕೃಷ್ಣ ಯಾಕೆ ಗೋಪಿಕೆಯರ ವಸ್ತ್ರವನ್ನ ಕದ್ದ? ಇದೆಲ್ಲ ಕೂಡ ಒಂದು ವುಮನೈಸರ್ ಅನ್ನುವಂತಹ ಲೇಬಲ್ ಅನ್ನ ಕೊಟ್ಬಿಟ್ಟು ಕೃಷ್ಣನಿಗೆ ಹೇಳುವಂತದ್ದು. ಈ ತರ ಇದೆ ನಿಮ್ಮ ಸನಾತನ ಧರ್ಮ, ಈ ತರ ಇದೆ ನಿಮ್ಮ ಗ್ರಂಥಗಳು ಅಂತ ಹಲವಾರು ಜನ ಪ್ರಶ್ನೆಗಳನ್ನ ಹಾಕ್ತಾರೆ. ಇಲ್ಲಿ 2 ರೀತಿಯ ಜನಗಳಿದ್ದಾರೆ. ಒಬ್ರು ಹೀಗೆ ಪ್ರಶ್ನೆಗಳನ್ನ ಕೇಳಿ ಸನಾತನ ಧರ್ಮ ಹೇಗಿದೆ ಅಂತ ತುಚ್ಛವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡೋರು. ಎರಡನೆಯವರು ಕೃಷ್ಣಂಗ್ 16,000 ಜನ ಪತ್ನಿಯರಿದ್ದಾರೆ, ನನಗೆ ಯಾಕೆ 3 ಜನ ಪತ್ನಿಯರು ಇರಬಾರ್ದು ಅಂತ ಕೇಳೋರು. ಎರಡನೆಯವರಿಗೆ ಮೊದಲು ಉತ್ತರವನ್ನ ಕೊಡ್ತಾ ಬರೋಣ. ಸರಿಪ, ಕೃಷ್ಣನಿಗೆ 16,000 ಜನ ಹೆಂಡತಿಯರಿದ್ರು, ನೀವು ಇಟ್ಕೊಳ್ಳಿ 16 ಅಲ್ದೇ 20,000 ಜನ ಹೆಂಡತಿಯರನ್ನೇ ಇಟ್ಕೊಳ್ಳಿ. ಹಾಗೆ ನೀವು ಕೃಷ್ಣನ್ನೇ ಕಾಪಿ ಮಾಡಬೇಕು ಅನ್ನೋದಾದ್ರೆ, ಕೃಷ್ಣನಿಂದಾನೇ ಹೀಗೆ ನೀವು ಇನ್ಸ್ಪಿರೇಷನ್ ನ ಪಡ್ಕೊಳ್ಬೇಕು ಅನ್ನೋದಾದ್ರೆ, ಕೃಷ್ಣ ಮಾಡಿರೋ ಎಲ್ಲ ವಿಷಯಗಳನ್ನ ಮಾಡ್ಕೊಂಡು ಬನ್ನಿ. ಅವಾಗ ಇದನ್ನು ಮಾಡುವಂತಹ ಯೋಗ್ಯತೆ ನಿಮಗ್ ಬರುತ್ತೆ. 6 ದಿನದ ಮಗುವಾಗಿದ್ದಾಗ ಕೃಷ್ಣ ವಿಷದ ಹಾಲನ್ನ ಕುಡ್ದ. ವಿಷದ ಹಾಲು ಕುಡಿಸಿದವರನ್ನ ಕೊಂದ ಹೊರತು ಆತ ಸಾಯಲಿಲ್ಲ. ನೀವು ಮೊದಲು, ಇವಾಗ 6 ದಿನ ಕಳೆದು ಹೋಗಿರತ್ತೆ ಬಿಡಿ, ಇವಾಗಲೇ ನೀವು ಇಷ್ಟು ದೊಡ್ಡವರಾಗಿ ಎಲ್ಲಾ ದೇಹವನ್ನ ಕತ್ತೆ ತರ ಬೆಳೆಸ್ಕೊಂಡಿದ್ದೀರಲ್ಲ, ಇವಾಗಲೇ ವಿಷದ ಹಾಲು ಕುಡೀರಿ. ಅದಾದ್ಮೇಲೆ ಬದುಕಿದ್ರೆ ಮುಂದಿನ ಚರ್ಚೆಗಳನ್ನ ನಾವು ಮಾಡ್ತಾ ಹೋಗೋಣ. ಹಾಗೂ ಬದುಕ್ಬಿಟ್ರಿ ಅಂತ ಇಟ್ಕೊಳ್ಳಿ. ಮುಂದಿನ ನಾವು ಲೀಲೆಗಳನ್ನ ನೋಡೋದಾದ್ರೆ, ಗೋಡೆ ಮೇಲೆ ಒಂದು ಹಲ್ಲಿ ಬಂದ್ರೆ ಹೆದರ್ಕೊಂಡು ಓಡ್ ಹೋಗ್ತೀವಿ ನಾವು. ಒಂದು ಕೆರೆ ಹಾವು ಬಂದ್ಬಿಟ್ರೆ ಓಡ್ಬಿಟ್ಟು 100 ಮೀಟರ್ಸ್ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಹಾಗಿರುವಾಗ ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡಿದ ಕೃಷ್ಣನಿಗೂ ನಿಮಗೂ ಕಂಪೇರ್ ಮಾಡ್ಕೊಳ್ತೀರಲ್ಲ ನೀವು. ಒಂದು ಕಲ್ಲನ್ನ, ಸಾಮಾನ್ಯವಾದ ಕಲ್ಲನ್ನ 1 ಅವರ್ ಎತ್ತಿಡ್ಕೊಳ್ಳಿ ಅಂದ್ರೆ ಬಿದ್ದು ಹೋಗ್ತೀರಾ. ಹಾಗಿರುವಾಗ ಗೋವರ್ಧನ ಅನ್ನೋ ಬೆಟ್ಟವನ್ನ ಎಡಗೈಯಲ್ಲಿ ಕೃಷ್ಣ 7 ದಿನ 7 ರಾತ್ರಿ ಎತ್ತ ಹಿಡಿದಿದ್ನಲ್ಲ, ಆತನಿಗೂ ನಿಮಗೂ ಕಂಪ್ಯಾರಿಸನ್ ಅನ್ನೋದು ಯೋಗ್ಯತೆಗೆ ಮ್ಯಾಚ್ ಆಗತ್ತಾ? ಹಾಗಾಗಿ ನಾವು ನಮ್ಮನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ತಿದೀವಿ ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಇರಬೇಕು. ಹಾಗಿರುವಾಗ ಕಂಪ್ಯಾರಿಸನ್ ವ್ಯಾಲಿಡ್ ಆಗತ್ತೆ. ಇದು ಕಂಪ್ಯಾರಿಸನ್ನೇ ಅಲ್ಲ. ಹೋಗ್ಲಿ, ಹಂಗೂ ಕಂಪೇರ್ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಏನಿದಕ್ಕೆಲ್ಲ ಉತ್ತರ? ಎಲ್ಲಿ ಉತ್ತರ ಪಡ್ಕೊಳ್ಳೋದು ಇದಕ್ಕೆಲ್ಲ? ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಶಾಸ್ತ್ರಗಳಲ್ಲೇ ಇದೆ. ಇವತ್ತದನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ಕೃಷ್ಣನ ರಾಸಲೀಲೆಯ ಬಗ್ಗೆ ನಾವು ಚರ್ಚೆಯನ್ನ ಶುರು ಮಾಡೋಣ. ರಾಸಲೀಲೆ ಅನ್ನೋದನ್ನ ಬೇರೆಯವರು ನಮ್ಮ ಮೇಲೆ ಶಸ್ತ್ರವಾಗಿ ಉಪಯೋಗಿಸೋದಕ್ಕಿಂತ ನಾವೇ ಬಳಸ್ಕೊಂಡು ಹೀಯಾಳಿಸೋದೇ ಹೆಚ್ಚು. ಒಬ್ಬ ಹುಡುಗ ಒಂದ್ 5-6 ಜನ ಹುಡುಗಿರ್ ಮಧ್ಯ ಇದ್ದಾನೆ. ಓ ನೋಡೋ ಕೃಷ್ಣ ರಾಸಲೀಲೆ ಮಾಡ್ತಾ ಇದ್ದಾನೆ ಅಂತ ನಾವೇ ಹೇಳುವಂಥದ್ದು. ಇಷ್ಟು ನೀಚವಾಗಿ ನಾವು ಮಾತಾಡ್ತೀವಿ. ಎರಡನೇದು, ನಮ್ಮ ಮೀಡಿಯಾದಲ್ಲಿ ಯಾರ್ದೋ CD ಲೀಕ್ ಆಯ್ತು, ರಾಸಲೀಲೆ ಬಂತು. ಏನಿದು? ಎಷ್ಟು ಡೆರಾಗೇಟ್ರಿ ಆಗಿ, ಎಷ್ಟು ಅಸಹ್ಯವಾಗಿ ನಾವೇ ಬಳಸ್ತಾ ಇದೀವಿ. ನಾವು ಬೇರೆಯವ್ರು ಬಳಸೋದ್ರ ಮೇಲೆ ಏನು ಕಂಪ್ಲೇಂಟ್ ಮಾಡಕ್ಕಾಗತ್ತೆ?
ರಾಸಲೀಲೆ ಅಂದ್ರೆ ಆ ರಸಿಕತನವನ್ನ, ಕಾಮವಾಸನೆಯನ್ನ ಅದು ತೋರ್ಸತ್ತೆ ಅಂತ ಅನ್ಕೊಳ್ಳೋದು ತುಂಬಾನೇ ನೀಚ ಭಾವನೆ. ಯಾವಾಗ ಈ ತರ ಆಗತ್ತೆ ಅಂದ್ರೆ ನಾವು ಶ್ರೀಮದ್ ಭಾಗವತವನ್ನ ಓದಿಲ್ದೇ ಇರುವಾಗ ಈ ತರ ಆಗತ್ತೆ. ಸಾವಿರಾರು ವರ್ಷ ತಪಸ್ಸು ಮಾಡಿ ಯೋಗಿಗಳು ಭಗವಂತನ ಪ್ರೇಮ ಭಾವವನ್ನ ಅನುಭವಿಸ್ಬೇಕು, ಆತನ ಸಾಮೀಪ್ಯದಲ್ಲಿ ತುಂಬಾ ಹತ್ತಿರದಲ್ಲಿ ಇರಬೇಕು, ಆತನಿಗೋಸ್ಕರ ಕುಣಿಬೇಕು, ಹಾಡಬೇಕು, ಕುಪ್ಪಳಿಸ್ಬೇಕು ಅಂದಾಗ ಗೋಪಿಕೆಯರಾಗಿ ಅವತಾರ ಮಾಡಿ ಅವರೆಲ್ಲ ಕೃಷ್ಣನ ಸಾಮೀಪ್ಯವನ್ನ ಪಡ್ಕೊಂಡು ಒಬ್ಬೊಬ್ರಿಗೊಬ್ಬೊಬ್ರು ಪರ್ಸನಲ್ ಕೃಷ್ಣ ಇದ್ದು ಅವರು ನೃತ್ಯವನ್ನ ಮಾಡಿ ಪ್ರೇಮ ಭಾವವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ಲ, ಅದು ರಾಸಲೀಲೆ. ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ಭಕ್ತಿಯಿಂದ, ಪ್ರೀತಿಯಿಂದ. ಅದನ್ನ ನೀವು ಒಂದು ಕಾಮದ ಖೇಲಿ ಅನ್ನೋ ತರ ಎಷ್ಟು ಚೆನ್ನಾಗಿ ತಿರುಚಿ, ಎಷ್ಟು ಚೆನ್ನಾಗಿ ನಮ್ಮ ಮೇಲೆ ಶಸ್ತ್ರದ ತರ ಪ್ರಯೋಗ ಮಾಡ್ತೀರಾ. ಇನ್ನು ಈ ಗೋಪಿಕೆಯರೆಲ್ಲ ಯಾರು, ಯಾಕೆ ಹೀಗ್ ಮಾಡ್ಬೇಕಿತ್ತು, ಅವ್ರು ಯಾಕೆ ಡ್ಯಾನ್ಸ್ ಮಾಡ್ಬೇಕಿತ್ತು, ಅದನ್ನ ನಾನು ಮುಂದೆ ಕ್ಲಾರಿಫೈ ಮಾಡ್ತೀನಿ. ಇನ್ನೊಂದು ಪಾಯಿಂಟ್ಗೆ ಅದನ್ನ ಕನೆಕ್ಟ್ ಮಾಡಿ ಆನ್ಸರ್ ಪಡ್ಕೊಳ್ಳೋಣ. ಎರಡನೇದು, ಕೃಷ್ಣ ಯಾಕೆ ಗೋಪಿಕೆಯರ ವಸ್ತ್ರವನ್ನ ಕದ್ದ. ಇದನ್ನು ಹೇಗ್ ಹೇಳೋದು ಅಂದ್ರೆ, ಅವರೆಲ್ಲ ಸ್ನಾನ ಮಾಡ್ತಾ ಇದ್ರು, ಕೃಷ್ಣ ಹೋದ, ಅವ್ರ ಬಟ್ಟೆ ಕದ್ಕೊಂಡ್ ಬಂದ್ಬಿಟ್ಟ, ಒಬ್ಬೊಬ್ಬರನ್ನೇ ಕರ್ದ ಕೊಟ್ಟ, ಕೃಷ್ಣ ಅದನ್ನೆಲ್ಲ ನೋಡ್ಬೇಕಿತ್ತು ಅನ್ನೋ ತರ ಅಷ್ಟು ನೀಚವಾಗಿ ಮಾತಾಡ್ತಾರೆ. ಈ ಅಧ್ಯಾಯದ ಶುರುವಲ್ಲೇ ಅವ್ರು ಹೇಳ್ಬಿಡ್ತಾರೆ, ಈ ಗೋಪಿಕೆಯರೆಲ್ಲರೂ ಕೂಡ ಕೃಷ್ಣನನ್ನ ಪತಿಯಾಗಿ, ಗಂಡನಾಗಿ ಸ್ವೀಕರಿಸ್ಬೇಕು ಅಂತ ತುಂಬಾ ಕಾಲ ತಪಸ್ಸನ್ನ ಮಾಡಿರೋರು. ಜೊತೆಗೆ ಕಾತ್ಯಾಯಿನಿ ದೇವಿಯ ವ್ರತವನ್ನ ಕೂಡ ಆಚರಣೆ ಮಾಡಿ ಕೃಷ್ಣನನ್ನ ಪತಿಯಾಗಿ ಪಡ್ಕೊಳ್ಬೇಕು ಅಂತ ಅವರು ದೇವಿ ಕಾತ್ಯಾಯಿನಿಯಿಂದ ವರವನ್ನ ಪಡ್ಕೊಂಡಿರ್ತಾರೆ. ಆ ವ್ರತ ಅವ್ರದ್ದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಯಮುನಾ ನದಿಯಲ್ಲಿ ಅವರು ಸ್ನಾನ ಮಾಡ್ಬೇಕಿರತ್ತೆ. ಹಾಗೆ ಸ್ನಾನ ಮಾಡುವಾಗ ಅವರು ಎಲ್ಲ ವಸ್ತ್ರಗಳನ್ನ ದಡದಲ್ಲೇ ಬಿಟ್ಟು ಹೋಗಿ ಸ್ನಾನವನ್ನ ಮಾಡ್ತಿರ್ತಾರೆ. ಹಾಗೆ ವಸ್ತ್ರ ಇಲ್ಲದೆ ಸಂಪೂರ್ಣವಾಗಿ ನಗ್ನವಾಗಿ ಹಾಗೆ ಒಂದು ನದಿಯಲ್ಲಿ ಸ್ನಾನ ಮಾಡೋದು ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ತುಂಬಾ ಅಫೆನ್ಸಿವ್ ಅದು. ಯಾಕಂದ್ರೆ ಮೊದಲನೇದಾಗಿ ಯಮುನಾ ದೇವಿಗೆ ಅದು ಒಂದು ಅಪಚಾರ. ಜೊತೆಗೆ ವರುಣ ದೇವ, ನೀರಿನ ಅಧಿದೇವತೆ, ಆತನಿಗೂ ಕೂಡ ಅದೊಂದು ಅಪಚಾರ. ಹಾಗಾಗಿ ಒಂದು ಅನರ್ಥವನ್ನೇ ಈ ಗೋಪಿಕೆಯರು ಮಾಡಿದ್ದಾರೆ. ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಕೃಷ್ಣ ವಸ್ತ್ರವನ್ನ ಅಪಹಾರ ಮಾಡ್ತಾನೆ, ಜೊತೆಗೆ ಅವರಿಗೆ ಬುದ್ಧಿಯನ್ನ ಹೇಳ್ತಾನೆ ಕೂಡ. ನಾವು ಇನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗಿರೋದು ಅಂದ್ರೆ, ಇವರೆಲ್ಲ ಕೃಷ್ಣನನ್ನ ಪತಿಯಾಗಿ ಸ್ವೀಕರಿಸಿದವರು, ಕೃಷ್ಣ ಇವರನ್ನೆಲ್ಲ ಪತ್ನಿಯರನ್ನಾಗಿ ಸ್ವೀಕರಿಸಿದವನು. ಮತ್ತೆ ಕೃಷ್ಣ ತನ್ನ ಆನಂದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡ ಅನ್ನೋದು ಬುಲ್ಶಿಟ್ ಆರ್ಗ್ಯುಮೆಂಟ್. ಯಾಕಂದ್ರೆ ತುಂಬಾ ಚೆನ್ನಾಗಿ ಕೃಷ್ಣನ ಗುಣಗಳನ್ನ ಹೇಳಬೇಕಾದ್ರೆ ಒಂದು ಗುಣವನ್ನ ಎತ್ತಿ ಹಿಡಿದು ನಾವು ನೋಡ್ತೀವಿ. ಅದ್ಯಾವುದು ಅಂದ್ರೆ ಸ್ವರಮಣತ್ವ. ಸ್ವರಮಣತ್ವ ಅಂದ್ರೆ ಏನರ್ಥ? ರಮಣ ಅಂದ್ರೆ ಆನಂದ ಅಂತ. ರಮಣತ್ವವನ್ನ ಪಡೆಯೋದು ಅಂದ್ರೆ ಆನಂದವನ್ನ, ಎಂಜಾಯ್ಮೆಂಟ್ ಅನ್ನ ಪಡೆಯೋದು ಅಂತ. ನಾವೆಲ್ಲ ಜೀವಿಗಳು, ಯಾರೆಲ್ಲ ಈ ಲೋಕದಲ್ಲಿ ಇದೀವಿ, ಎಲ್ಲರೂ ಕೂಡ ಆನಂದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ, ಮತ್ತೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಿರ್ತೀವಿ. ಆದ್ರೆ ಸಂಪೂರ್ಣ ಸೃಷ್ಟಿಯಲ್ಲಿ ಏಕೈಕ ಪುರುಷ ಸ್ವರಮಣನಾಗಿರೋನು ಅಂದ್ರೆ ಅದು ಶ್ರೀಕೃಷ್ಣ ಮಾತ್ರ. ಆತನಿಗೆ ಆನಂದಕ್ಕೋಸ್ಕರ ಬೇರೆ ಯಾರೋ ಬೇಕಾಗಿಲ್ಲ. ಆತ ತನ್ನಿಂದಲೇ ಸಚ್ಚಿದಾನಂದ ಸ್ವರೂಪನಾಗಿ ಯಾವಾಗ್ಲೂ ನೆಲೆಸಿರ್ತಾನೆ. ಹಾಗಾಗಿ ಲಕ್ಷ್ಮಿಯ ಆನಂದಕ್ಕೋಸ್ಕರ ಲಕ್ಷ್ಮೀಪತಿ ಆಗ್ತಾನೆ, ಗೋಪಿಕೆಯರ ಆನಂದಕ್ಕೋಸ್ಕರ ಗೋಪಿಕಾಪತಿ ಆಗ್ತಾನೆ ಹೊರತು ಆತ ಅವರಿಂದ ಯಾವುದೇ ಆನಂದವನ್ನ ಬಯಸೋದಿಲ್ಲ, ಅವರಿಂದ ಯಾವುದೇ ಆನಂದವನ್ನ ಎಕ್ಸ್ಟ್ರಾಕ್ಟ್ ಕೂಡ ಮಾಡೋದಿಲ್ಲ. ಸನಾತನ ಧರ್ಮದ ವೈಶಿಷ್ಟ್ಯ ಏನು ಅಂದ್ರೆ, ಭಗವಂತ ಎಲ್ಲೋ ಆಕಾಶದಲ್ಲಿ ಒಂದು ಕಡೆ ಕೂತ್ಕೊಂಡು, ನೀವು ಸತ್ತ ಮೇಲೆ ಒಂದಿನ ಬಂದ್ಬಿಟ್ಟು ನೀವು ಮಾಡಿದ ಕೆಟ್ಟದ್ದು ಒಳ್ಳೇದು ಒಂದು ಚೀಟಿ ಹಿಡ್ಕೊಂಡು, ನೋಡಪ್ಪ ನೀನ್ ಇಲ್ಲಿ ಹೋಗ್ಬೇಕು, ನಿನ್ಗೆ ಅದಾಗ್ಬೇಕು, ನಿಂಗೆ ಇದಾಗ್ಬೇಕು, ನಿಂಗೆ 600 ಜನ ಹುಡುಗಿಯರ್ನ ಕೊಡ್ತೀನಿ ನೀನ್ ಒಳ್ಳೇದ್ ಮಾಡಿದ್ರೆ, ನೀನ್ ನನ್ನ ನಂಬಲಿಲ್ಲ ಅಂದ್ರೆ ನಿನ್ನ ಹೆಲ್ಗ್ ಹಾಕ್ತೀನಿ. ಅದೆಲ್ಲ ನಮ್ಮ ಕಾನ್ಸೆಪ್ಟ್ಸ್ ಅಲ್ಲ. ಭಗವಂತ ಹಂಗೆ ಎಲ್ಲೆಲ್ಲೋ ಇಲ್ಲ, ಎಲ್ಲೆಲ್ಲಿಯೂ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ, ನಮ್ಮ ಹೃದಯ ಕಮಲದಲ್ಲೇ ಕೂತಿದ್ದಾನೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ನಾವು ಭಗವಂತನ ಹೇಗೆ ನೋಡ್ತೀವಿ, ಭಗವಂತ ಹಾಗೆ ರೆಸ್ಪಾಂಡ್ ಮಾಡ್ತಾನೆ. ಬೇರೆ ಎಲ್ಲ ಅವತಾರಗಳು ಒಂದು ಕಡೆ, ಕೃಷ್ಣ ಅವತಾರ ಮತ್ತೊಂದು ಕಡೆ. ಯಾಕಂದ್ರೆ ಸಾಕ್ಷಾತ್ ನಾರಾಯಣ ಪರಬ್ರಹ್ಮ ಶ್ರೀ ಕೃಷ್ಣನಾಗಿ ಅವತಾರ ಮಾಡಿದ್ದು ಭಕ್ತರ ಭಾವಕ್ಕೋಸ್ಕರ. ಒಬ್ಬ ಭಕ್ತ ಭಗವಂತನನ್ನ ತಂದೆ ಅಂತ ನೋಡಿದ್ರೆ ಕೃಷ್ಣ ಅತ್ಯುತ್ತಮ ತಂದೆ ಆಗ್ತಾನೆ. ಇನ್ನೊಬ್ಬ ಭಕ್ತ ಭಗವಂತನನ್ನ ಸಖನಾಗಿ ನೋಡಿದ್ರೆ ಅತ್ಯುನ್ನತ ಸಖನಾಗ್ತಾನೆ, ಬೆಸ್ಟ್ ಫ್ರೆಂಡ್ ಆಗ್ತಾನೆ. ಮತ್ತೊಬ್ಬ ಭಕ್ತ ಅಥವಾ ಭಕ್ತೆ ಕೃಷ್ಣನನ್ನ ಪತಿಯಾಗಿ ನೋಡಿದ್ರೆ, ಗಂಡಸು ಕೂಡ ಕೃಷ್ಣನನ್ನ ಪತಿಯಾಗಿ ನೋಡಬಹುದು. ಯಾಕಂದ್ರೆ ಇಡೀ ಸಂಪೂರ್ಣ ಸೃಷ್ಟಿಯಲ್ಲಿ ಕೃಷ್ಣ ಒಬ್ಬನೇ ಪುರುಷ. ನಾವೆಲ್ಲರೂ ಈ ಪ್ರಕೃತಿಯಲ್ಲಿ ನೆಲೆಸಿರೋದ್ರಿಂದ, ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ, ಆಕೆಯ ಮಕ್ಕಳು ನಾವೆಲ್ಲರೂ ಸ್ತ್ರೀಯರೇ. ಒಬ್ಬನೇ ಪುರುಷ ಇರೋದು, ಒಬ್ಬನೇ ಗಂಡಸಿರೋದು ಅದು ಶ್ರೀ ಕೃಷ್ಣ ಮಾತ್ರ. ಯಾರು ಇದನ್ನ ತಿಳ್ಕೊಳ್ತಾರೋ ಅವರೆಲ್ಲರೂ ಕೃಷ್ಣನ ಬಗ್ಗೆ ಒಂದು ಸ್ತ್ರೀಯಾಗಿನೇ ನೋಟವನ್ನ ಇಟ್ಕೊಳ್ತಾರೆ. ಮನುಷ್ಯನ ಒಂದು ಗಂಡಸಿನ ದೇಹವನ್ನ ಹೊಂದಿದ್ರೂ ಕೂಡ ಒಳಗಿಂದ ಸ್ತ್ರೀಯಾಗಿ ಪ್ರಕೃತಿಯಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ.
ಹಾಗಾಗಿ ಒಬ್ಬ ಭಕ್ತ ಭಗವಂತನನ್ನ ಪತಿಯಾಗಿ ನೋಡಿದ್ರೆ ಭಗವಂತ ಹಾಗೇ ರೆಸ್ಪಾಂಡ್ ಮಾಡ್ತಾನೆ, ಪ್ರೇಮಿಯಾಗಿ ನೋಡಿದ್ರೆ ಪ್ರೇಮಿಯಾಗಿನೇ ರೆಸ್ಪಾಂಡ್ ಮಾಡ್ತಾನೆ. ಈ ಗೋಪಿಕೆಯರಿಗೆಲ್ಲ ಮೋಕ್ಷ ಸಿಗತ್ತೆ ಅಂತ ಶುಕಮುನಿಗಳು ಹೇಳ್ತಾರೆ. ಅವಾಗ ಪರೀಕ್ಷಿತ ಮಹಾರಾಜ ಕೇಳ್ತಾನೆ, ಇವರೆಲ್ಲ ಕಾಮದೃಷ್ಟಿಯಿಂದ ಕೃಷ್ಣನನ್ನ ನೋಡಿದ್ರಲ್ಲ ಅಂತ. ನೀನು ಕಾಮದಿಂದ ನೋಡು, ಸಹೃದಯತೆಯಿಂದ ನೋಡು, ಪ್ರೀತಿಯಿಂದ ನೋಡು, ಕ್ರೋಧದಿಂದ ನೋಡು, ಭಯದಿಂದ ನೋಡು, ನೀನು ಯಾವ ರೀತಿಯಲ್ಲಿ ಭಗವಂತನ ನೋಡಿದ್ರು ನೀನು ಆ ರೀತಿಯ ಯೋಗಿ ಆಗ್ತೀಯ, ನಿನಗೆ ಹಾಗೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ. ಅದು ಭಗವಂತನ ಕೃಷ್ಣನ ತತ್ವ. ಇನ್ನು 16,108 ಜನ ಪತ್ನಿಯರ ವಿಷಯಕ್ಕೆ ಬರೋದಾದ್ರೆ 8 ಜನ ಮಾತ್ರ ಪ್ರಧಾನ ಪತ್ನಿಯರು. ಆ 8 ಜನ ಬೇರೆ ಯಾರು ಅಲ್ಲ, ಅಷ್ಟಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿನೇ 8 ಜನರಾಗಿ ಅವತಾರ ಮಾಡೋದು. ಇನ್ನು 16,100 ಜನದ ಕತೆ ಏನು? ನರಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಶಕ್ತಿ ಬಂದ ಮೇಲೆ ಅವರು ಕರಪ್ಟ್ ಆಗ್ಬಿಡ್ತಾರೆ, ಎಲ್ಲರ ಮೇಲೆ, ಸಜ್ಜನರ ಮೇಲೆ ಆಕ್ರಮಣ ಮಾಡೋದಿಕ್ ಶುರು ಮಾಡ್ತಾರೆ. ಹಾಗೆ ಇಂದ್ರನ ತಾಯಿ, ದೇವತೆಗಳ ತಾಯಿ ಅದಿತಿಯ ಕಿವಿಯೋಲೆಯನ್ನ ಕದ್ಬಿಡೋದು, ವರುಣನ ರಾಜಕೊಡಿಯನ್ನ ಕದಿಯೋದು, ಮಂದಾರಗಿರಿಯ ಒಂದು ಪ್ಲೇ ಗ್ರೌಂಡ್ ಅನ್ನ, ದೇವತೆಗಳು ಹೋಗುವಂತಹ ಜಾಗವನ್ನ ಅದನ್ನ ವಶಕ್ಕೆ ಪಡ್ಕೊಂಡ್ಬಿಡೋದು ಮಾಡ್ತಿರ್ತಾನೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲ ರಾಜ್ಯಗಳಿಗೂ ಹೋಗ್ತಾನೆ, ಎಲ್ಲ ರಾಜರನ್ನ ಕೊಲ್ತಾನೆ. ಆ ರಾಜ್ಯದ ಹೆಣ್ಣು ಮಕ್ಕಳನ್ನ, ಸುಂದರಿಯರನ್ನ ಆತ ಅಪಹರಿಸಿಕೊಂಡು ಬಂದು ತನ್ನ ಬಳಿ ಇಟ್ಕೊಂಡಿರ್ತಾನೆ. ಯಾರಿಂದಲೂ ರಕ್ಷಣೆ ಮಾಡೋದಕ್ಕಾಗಿರೋದಿಲ್ಲ. ಸಾಕ್ಷಾತ್ ಕೃಷ್ಣ ಸತ್ಯಭಾಮೆಯ ಸಹಿತ ಹೋಗಿ ಗರುಡನ ಮೇಲೆ ಹೋಗಿ ನರಕಾಸುರನ ವಧೆಯನ್ನ ಮಾಡ್ತಾನೆ. ಸುದರ್ಶನ ಚಕ್ರದಿಂದ ಆತನ ಶಿರಚ್ಛೇದವನ್ನ ಮಾಡ್ತಾನೆ. ಒಂದಷ್ಟು ಪುರಾಣ ಕಥೆಗಳಲ್ಲಿ ಸತ್ಯಭಾಮೆ ಭೂಮಿ ದೇವಿ ಆಗಿರೋದ್ರಿಂದ ಆತನ ವರದ ಪ್ರಕಾರ ಸತ್ಯಭಾಮೆ ಆತನನ್ನ ಕೊಲ್ತಾಳೆ ಅನ್ನೋದು ಬರುತ್ತೆ. ಆದರೆ ಭಾಗವತ ಹೇಳೋದು ಕೃಷ್ಣನೇ ಕೊಲ್ತಾನೆ ಅಂತ. ಇವಾಗ ಕೊಂದಾದ್ಮೇಲೆ ನರಕಾಸುರ 16,108 ಜನರನ್ನ ಬಂದಿಯರಾಗಿ ಇಟ್ಕೊಂಡಿರ್ತಾನಲ್ಲ, ಅವರೆಲ್ಲ ಮರಳಿ ಹೋಗೋದಕ್ಕೆ ತಯಾರಿರೋದಿಲ್ಲ. ಯಾಕಂದ್ರೆ ಒಬ್ಬ ರಾಕ್ಷಸನ ಬಳಿ ಇವರೆಲ್ಲ ಇದ್ದು ಬಂದ್ರು, ಒಬ್ಬ ರಾಕ್ಷಸ ಇವರನ್ನ ಇಟ್ಕೊಂಡಿದ್ದ ಅಂದ್ಬಿಟ್ಟು ಮನೆಯವರಾಗ್ಲಿ ಸಮಾಜ ಆಗ್ಲಿ ಅವರನ್ನ ಸ್ವೀಕರಿಸೋದೇ ಇಲ್ಲ. ವಿವಾಹ ಅಂತೂ ಯಾರೂ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಮರಳಿ ಹೋಗೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಲೇಸು ಅಂತ ಹೇಳ್ತಾರೆ. ಜೊತೆಗೆ ಅವ್ರಗಳೇ ಒಂದು ಸೊಲ್ಯೂಷನ್ ಅನ್ನ ಕೂಡ ಕಂಡು ಹಿಡಿತಾರೆ. ಯಾರು ರಕ್ಷಣೆಯನ್ನ ಮಾಡ್ತಾನೋ ಅವನನ್ನ ನಾವು ಪತಿ ಅಂತ ಕರಿತೀವಿ. ಇವಾಗ ಇವತ್ತಿನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಕ್ಕೆ ಗಂಡ ಅಂತ ಅಲ್ಲ, ರಾಷ್ಟ್ರದ ನಾಯಕ, ರಾಷ್ಟ್ರದ ರಕ್ಷಣೆಯನ್ನ ಮಾಡೋನು. ಹಾಗೆ ಇಲ್ಲಿ ಈ ಗೋಪಿಕೆಯರ ರಕ್ಷಣೆಯನ್ನ ಮಾಡಿದ್ದು ಶ್ರೀಕೃಷ್ಣ. ಅದಕ್ಕೆ ಇವರೆಲ್ಲರೂ ಕೂಡ ಶ್ರೀಕೃಷ್ಣನನ್ನೇ ಪತಿಯಾಗಿ ಸ್ವೀಕರಿಸಿದ್ರು. ಕೃಷ್ಣ ಕೂಡ ಅವರೆಲ್ಲರನ್ನು ರಾಣಿಯರಾಗಿ ಸ್ವೀಕರಿಸಿ ದ್ವಾರಕೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅರಮನೆಯನ್ನ ಕೃಷ್ಣ ಕೊಡ್ತಾನೆ. ಅವರಿಗೆ ರಾಣಿಯರ ಪಟ್ಟವನ್ನ ಕೊಡ್ತಾನೆ. ಸಮಾಜ ನಿಮ್ಮ ಕೈ ಬಿಟ್ರು ನಾನ್ ನಿಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತೀನಿ ಅಂತ ಕೃಷ್ಣ ತೋರಿಸೋದಿದು. ಇದನ್ನ ತಗೊಂಡು ಬಂದು ನಾವು ಅಷ್ಟು ಜನ ಹೆಂಡತಿಯರು ಹಾಗೆ ಹೀಗೆ ಅಂತ ಮಾತಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಇನ್ನು ನಾನು ಅವಾಗ್ಲೇ ಹೇಳ್ದ ಹಾಗೆ ಗೋಪಿಕೆಯರು ಅಂದ್ರೆ ಯಾರು ಇವರೆಲ್ಲ? ಗೋಪಿ ಅನ್ನೋ ಪದದಿಂದಾನೇ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋಣ. ಗೋ ಅಂದ್ರೆ ಹಸು ಅಂತ ನಮ್ಮೆಲ್ರಿಗೂ ಗೊತ್ತು. ಯಾರು ಹಸುಗಳ ಜೊತೆ ವ್ಯಾಪಾರ ವ್ಯವಹಾರಗಳನ್ನ ಇಟ್ಕೊಂಡಿರ್ತಾರೋ, ಹಸುವನ್ನ ಮೇಯಿಸೋರು, ಸಂಪೂರ್ಣವಾಗಿ ಹಾಲು ಬೆಣ್ಣೆ ತುಪ್ಪ ಅದರಲ್ಲೇ ವ್ಯವಹಾರವನ್ನ ಮಾಡೋದು, ಅವರನ್ನ ಗೋಪಿ ಅಂತ ಕರೆಯೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ಅರ್ಥ. ಆದರೆ ಗೋ ಅಂದ್ರೆ ನಮ್ಮ ಇಂದ್ರಿಯಗಳು ಅಂತ ಕೂಡ ಅರ್ಥ ಇದೆ. ಪಂಚೇಂದ್ರಿಯಗಳು, ಅದನ್ನ ನಾವು ಗೋ ಅಂತ ಕರಿತೀವಿ. ಅದಕ್ಕೆ ನಾವು ಗೋಸ್ವಾಮಿ ಅಂತ ಯಾರನ್ನ ಕರಿತೀವಿ ಅಂದ್ರೆ ತಮ್ಮ ಇಂದ್ರಿಯಗಳ ಮೇಲೆ ಯಾರು ನಿಗ್ರಹವನ್ನ ಸಾಧಿಸಿದಾರೋ ಅವರನ್ನ ಗೋಸ್ವಾಮಿ ಅಂತ ಕರಿತೀವಿ. ಅದೇ ತರ ಇಲ್ಲಿ ಗೋ ಅಂದ್ರೆ ಇಂದ್ರಿಯಗಳು, ಪಿ ಅಂದ್ರೆ ಪಿಬತಿ ಅಂತ, ಕುಡಿಯೋದು ಅಂತ. ಯಾರು ಸಂಪೂರ್ಣವಾಗಿ 5 ಇಂದ್ರಿಯಗಳಿಂದ ಕೃಷ್ಣ ಪ್ರೇಮರಸವನ್ನ ಕುಡಿತಾರೋ ಅವರನ್ನ ನಾವು ಗೋಪಿ ಅಂತ ಕರಿತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಆತ ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ, 5 ಇಂದ್ರಿಯಗಳನ್ನ ಕೃಷ್ಣನಲ್ಲಿ ಯಾರು ನೆಲೆಸಿರ್ತಾರೋ, 5 ಇಂದ್ರಿಯಗಳಿಂದ ಕೃಷ್ಣ ರಸವನ್ನ ಯಾರು ಸವಿತಾರೋ ಅವರು ಗೋಪಿ. ಈಗ ಕೃಷ್ಣ ಇದ್ದ ಕಾಲದಲ್ಲಿ ಗೋಪಿಕೆಯರಾಗಿ ಯಾರು ಬಂದ್ರು ಅಂತ ನೋಡೋಣ. ಮೊದಲನೇದಾಗಿ ರಾಮಾವತಾರದಲ್ಲಿ ಭಗವಂತ ಮಿಥಿಲೆಗೆ, ಸೀತೆಯ ಊರಿಗೆ ಹೋದಾಗ, ಮಿಥಿಲಾಪುರಜನ ಮೋಹಕ ರಾಮ ವಿದೇಹ ಮಾನಸ ರಂಜಕ ರಾಮ. ಪ್ರತಿಯೊಬ್ಬ ಗಂಡಸು ಪ್ರತಿಯೊಬ್ಬ ಹೆಂಗಸು ಅಲ್ಲಿ ರಾಮನನ್ನ ನೋಡಿದ ಕೂಡಲೇ ಮೋಹಿತರಾಗ್ಬಿಡ್ತಾರೆ. ರಾಮನ್ನ ಒಂದು ಕ್ಷಣ ಕೂಡ ನೋಡದೇ ಇರೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ರಾಮ ವನವಾಸಕ್ಕೆ ಹೋದಾಗ, ದಂಡಕಾರಣ್ಯಕ್ಕೆ ಹೋದಾಗ ಋಷಿಗಳೆಲ್ಲ, ಋಷಿ ಮುನಿಗಳು, ಯೋಗಿಗಳು ತಪಸ್ ಮಾಡ್ತಾ ಕೂತಿರ್ತಾರೆ. ರಾಮ ಬಂದಾಕ್ಷಣ ತಪಸ್ಸು ಭಂಗವಾಗಿ ರಾಮನ್ನ ನೋಡಿದ್ರೆ ಸಂಪೂರ್ಣವಾಗಿ ಮೋಹಿತರಾಗ್ಬಿಡ್ತಾರೆ. ಇವರೆಲ್ಲರೂ ಕೂಡ ರಾಮನ ಸಾಮೀಪ್ಯವನ್ನ, ರಾಮನ ಸಮೀಪದಲ್ಲಿ ಇರೋದನ್ನ ಬಯಸ್ತಾರೆ. ಇವರೆಲ್ಲ ಹೇಗೆ ಮೋಹಿತರಾಗಿರೋದು? ಕಾಮವಶರಾಗಿ ಮೋಹಿತರಾಗಿದ್ದಾರ? ಖಂಡಿತವಾಗ್ಲೂ ಇಲ್ಲ, ಪ್ರೇಮವಶರಾಗಿ ಮೋಹಿತರಾಗಿದ್ದಾರೆ. ನೀವ್ ಯಾರನ್ನ ತುಂಬಾನೇ ಪ್ರೀತಿಸ್ತಿರೋ ಅವರ ಜೊತೆನೆ ಯಾವಾಗ್ಲೂ ಇರಬೇಕು, ಅವ್ರಿಗೋಸ್ಕರ ಹಾಡ್ಬೇಕು, ಅವ್ರಿಗೋಸ್ಕರ ಕುಣಿಬೇಕು ಅಂತ ನಮಗೆ ಭಾವನೆ ಬರೋದು ತುಂಬಾ ಸಹಜ. ಅದೇ ಭಾವನೆ ಇವರಲ್ಲೂ ಬಂದಿರೋದು. ಹಾಗೆ ಪ್ರೇಮ ಭಾವದಿಂದ ಇವರೆಲ್ಲರೂ ನೋಡಿ ತುಂಬಾನೇ ಮೋಹಿತರಾಗ್ಬಿಟ್ಟಿರ್ತಾರೆ.
ಜೊತೆಗೆ ನಾವು ವೇದ ಮಂತ್ರಗಳು ಅಂತ ಏನ್ ನೋಡ್ತೀವಿ, ಆ ವೇದ ಮಂತ್ರಗಳಿಗೆ ವೇದಾಕಾರಗಳು, ಮಂತ್ರಾಕಾರಗಳು ಇರುತ್ತೆ. ಅವಕ್ಕೆ ಅಂತಾನೆ ಒಂದು ಫಾರ್ಮ್ ಇರುತ್ತೆ. ಆ ಮಂತ್ರಗಳೆಲ್ಲ ಒಂದು ಬಾರಿ ಮೀಟಿಂಗ್ ಮಾಡಿದ್ವಂತೆ. ಮೀಟಿಂಗ್ ನಲ್ಲಿ ಏನ್ ಹೇಳಿದ್ವಂತೆ ಅಂದ್ರೆ, ನಮ್ಮನ್ನ ಅಂದ್ರೆ ವೇದ ಮಂತ್ರಗಳನ್ನ ಓದಿದ್ರೆ ಜನಗಳಿಗೆ ಭಗವಂತನ ಅನುಭೂತಿ ಆಗುತ್ತೆ, ಆದ್ರೆ ನಾವು ಭಗವಂತನನ್ನ ಅನುಭವಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸಾಧ್ಯನೇ ಇಲ್ವಲ್ಲ ಅಂತ ಕೊರಗ್ತಿದ್ದಾಗ ಶ್ರೀಮನ್ನಾರಾಯಣ ಬಂದು ನೀವೆಲ್ಲರೂ ಕೂಡ ದ್ವಾಪರದಲ್ಲಿ ಗೋಪಿಕೆಯರಾಗಿ ಬರ್ತೀರಾ ಅಂತ ಹೇಳ್ತಾರೆ. ಜೊತೆಗೆ ಅಗ್ನಿಯ ಪುತ್ರರು ಅವರೆಲ್ಲರೂ ಕೂಡ ಪೌರುಷದಲ್ಲಿ ತುಂಬಾ ಹೆಸರು ಮಾಡಿರೋರು, ಅವರೂ ಕೂಡ ಗೋಪಿಕೆಯರಾಗಿ ಬರ್ತಾರೆ. ವೇದ ಮಂತ್ರಗಳು, ಮಿಥಿಲೆಯ ಜನಗಳು, ಋಷಿ ಮುನಿಗಳು, ಯೋಗಿಗಳು, ಹೀಗೆ ಪ್ರತಿಯೊಬ್ಬರು ಕೂಡ ಭಗವಂತನನ್ನ ಯಾರು ಸಮೀಪದಿಂದ ಅನುಭವವನ್ನ ಪಡ್ಕೊಳ್ಬೇಕು, ಭಗವಂತನ ಜೊತೆ ಇರಬೇಕು ಅನ್ಕೊಳ್ತಾರೋ ಅವರೆಲ್ಲ ಗೋಪಿಕೆಯರಾಗಿ ಬರ್ತಾರೆ. ಈ ತರ ನೀವು ನೋಡಿದಾಗ ಆ ಕಾಮ ಭಾವ ಅನ್ನೋದು ಎಷ್ಟು ತುಚ್ಛವಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಭಗವಂತನ ಪ್ರೀತಿ ಅವರಿಗೆಲ್ಲ ಬೇಕಿತ್ತು, ಆ ಪ್ರೀತಿಯನ್ನ ಅವರು ಪಡೆಯೋದಕ್ಕೆ ಗೋಪಿಕೆಯರಾಗಿ ಬಂದ್ರು, ಭಗವಂತನ ಪತ್ನಿಯರಾಗಿ ಬಂದ್ರು. ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆಗಳನ್ನ ಹಾಕಿ ನಾವು ನಂಬಿರುವಂತಹ ನಂಬಿಕೆಗಳನ್ನ ಕೆಳಗೆ ತುಚ್ಛವಾಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ನಾವು ಆ ಪ್ರಯತ್ನಕ್ಕೆ ಒಳಗಾಗಬಾರ್ದು. ಇನ್ನೊಂದು ತುಂಬಾ ದೊಡ್ಡ ಎಕ್ಸಾಂಪಲ್ ಏನು ಅಂದ್ರೆ, ನಾನು ಅವಾಗ್ಲೇ ಹೇಳಿದ ಹಾಗೆ ಪ್ರಕೃತಿಯ ಅಂಶವಾದಂತಹ ನಾವೆಲ್ಲರೂ ಕೂಡ ಮಹಾಲಕ್ಷ್ಮಿ ಹೇಗೆ ನಾರಾಯಣನ ಅರ್ಥ ಮಾಡ್ಕೊಳ್ತಾಳೋ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವೆಲ್ಲರೂ ಸ್ತ್ರೀಯರಾಗಿನೇ, ಗೋಪಿಯರಾಗಿನೇ ಕೃಷ್ಣನನ್ನ ನೋಡ್ಬೇಕು. ನಾರದ ಮುನಿಗಳು ಒಂದು ಬಾರಿ ಹೇಳ್ತಾರೆ ನಾರದ ಪಂಚರತ್ರದಲ್ಲಿ, ಕೃಷ್ಣನ ಅತ್ಯುನ್ನತ ಭಕ್ತರು ಯಾರಾದ್ರೂ ಭೂಮಿಯ ಮೇಲಿದ್ರೆ ಅದು ಗೋಪಿಕೆಯರು ಮಾತ್ರ, ಗೋಪರು ಗೋಪಿಕೆಯರು ಮಾತ್ರ. ಯಾಕಂದ್ರೆ ನಾನು ಅವಾಗ್ಲೇ ಹೇಳ್ದ ಹಾಗೆ ಸಂಪೂರ್ಣವಾಗಿ ಕೃಷ್ಣ ರಸವನ್ನ ಅವರು ಸವಿತಾರೆ ಅಂತ. ಇದೇ ಕಾರಣಕ್ಕೆ ನಾವು ಯಾರನ್ನ ಮಹಾದೇವ ಅಂತ ಪೂಜೆ ಮಾಡ್ತೀವೋ, ಶಿವ ಶಂಭು ಅಂತ ಪೂಜೆ ಮಾಡ್ತೀವೋ, ಆ ರುದ್ರದೇವರು ಕೂಡ ಕೃಷ್ಣನನ್ನ ಆ ಸಾಮೀಪ್ಯದಿಂದ ನೋಡೋದಕ್ಕೆ, ಕೃಷ್ಣನ ಪ್ರೇಮ ಭಾವವನ್ನ ಅನುಭವ ಮಾಡೋದಕ್ಕೆ ಗೋಪೇಶ್ವರ ಮಹಾದೇವರಾಗಿ ಈ ಭೂಮಿಗೆ ಭಗವಂತ ಇದ್ದ, ರಾಸಲೀಲೆ ಮಾಡ್ತಿದ್ದ ಜಾಗಕ್ಕೆ ಬಂದು ಆ ರಾಸಲೀಲೆಯಲ್ಲಿ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಅಷ್ಟು ಪರಿಶುದ್ಧವಾದ ಪವಿತ್ರವಾದ ಒಂದು ಆಕ್ಟ್ ಇದು ರಾಸಲೀಲೆ ಅನ್ನೋದು. ಆ ಮಹಾದೇವನೇ ಹಾಗೆ ಬಂದು ನೋಡ್ತಿದ್ದಾನೆ ಅಂದ್ರೆ ನಮ್ಗೆ ಅಲ್ಲೇ ಗೊತ್ತಾಗತ್ತೆ ಎಷ್ಟು ಪವಿತ್ರ ಇದು, ಮತ್ತೆ ಎಷ್ಟು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಇದೆ ಇಲ್ಲಿ ಅಂತ. ಜೆಂಡರ್ ಅನ್ನೋದು ಲೆಕ್ಕಾನೇ ಇಲ್ಲ, ಪುರುಷ ಇದ್ರೆ ಅದು ಭಗವಂತ ಮಾತ್ರ. ನಾವೆಲ್ಲರೂ ಕೂಡ ಪ್ರಕೃತಿ ಭಗವಂತನನ್ನ ಹಾಗೆ ಸ್ತ್ರೀಯರಾಗಿ ಅನುಭವವನ್ನ ಪಡ್ಕೊಳ್ಬೇಕು ಅಂತ ಪ್ರಕೃತಿಯರಾಗಿ ಮಹಾಲಕ್ಷ್ಮಿಯಂತೆ, ಆಕೆಯಂತಂತೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ, ಆದ್ರೆ ಅಷ್ಟರ ಮಟ್ಟಿಗೆ ಸ್ವಲ್ಪನಾದ್ರೂ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆ ಸ್ತ್ರೀ ರೂಪವನ್ನ ಪಡ್ಕೊಳ್ತಾರೆ ಅನ್ನೋದು ಬಿಟ್ಟು ಯಾವ ಕಾಮ ಆಸ್ಪೆಕ್ಟ್ ಅನ್ನು ಕೂಡ ನಾವಿಲ್ಲಿ ತರಬೇಕಾಗಿಲ್ಲ, ಅದರ ಅವಶ್ಯಕತೆ ಕೂಡ ಇಲ್ಲ. ಇನ್ಮೇಲೆ ಯಾರೇ ಇದನ್ನ ಹೇಳಿದ್ರು ನಿಮಗೆ ಉತ್ತರ ಗೊತ್ತಿರಬೇಕು. ಇನ್ನಷ್ಟು ಜನಗಳಿಗೆ ಇದನ್ನ ತಿಳಿಸಿ, ಹೀಗೆ ಇದನ್ನ ಶೇರ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಹರೇ ಕೃಷ್ಣ.